ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ತಾಲೂಕಿನ ವಿವಿಧೆಡೆ ಅಕ್ರಮ ಮರಳು ಗಣಿಗಾರಿಕೆ ಜಾಲವು ಸದ್ದಿಲ್ಲದೆ ಕಾರ್ಯನಿರ್ವಹಿಸುತ್ತಿದೆ ಎಂಬ ಆರೋಪವು ಕೇಳಿಬಂದಿದೆ. ಈ ಕುರಿತು ಜಿವಿ ಟಿವಿಯು ರಿಯಾಲಿಟಿ ಚೆಕ್ ನಡೆಸಿದಾಗ ಕ್ಯಾಮೆರಾ ಕಣ್ಣಿಗೆ ಸಿಕ್ಕ ಕೆಲವು ದೃಶ್ಯಗಳು ಅಕ್ರಮ ಮರಳು ದಂಧೆ ನಡೆಯುತ್ತಿರುವುದಕ್ಕೆ ಸಾಕ್ಷಿಯಾಗಿದೆ. ಹೊಸದುರ್ಗ ತಾಲೂಕಿನ ಬಲ್ಲಾಳ ಸಮುದ್ರದ ತೊರೆಯ ಬಳಿ ಇರುವ ವೇದಾವತಿ ನದಿ ಪಾತ್ರದ ಸ್ಟಾಕ್ ಯಾರ್ಡ್ನಲ್ಲಿ ಅಕ್ರಮವಾಗಿ ಮರಳು ಸಂಗ್ರಹಿಸಿರುವುದು ಪತ್ತೆಯಾಗಿದೆ. ಜಿವಿ ಟಿವಿ ತಂಡವು ಸ್ಥಳದಲ್ಲಿ ಪರಿವೀಕ್ಷಣೆ ನಡೆಸಿದಾಗ ಸುಮಾರು 5 ಟಿಪ್ಪರ್ ಲಾರಿಗಳು ತುಂಬುವಷ್ಟು ಹಸಿ ಮರಳಿನ ರಾಶಿಯನ್ನು ಸ್ಟಾಕ್ ಮಾಡಲಾಗಿದೆ. ವೇದಾವತಿ ನದಿ ನೀರು ಹಾದು ಹೋಗುವ ನೀರಿಲ್ಲದೆ ಒಣಗಿರುವ ಜಾಗದಲ್ಲಿ ಮರಳನ್ನು ಶೇಖರಿಸಿ ಟ್ರ್ಯಾಕ್ಟರ್ ಮೂಲಕ ಸ್ಟಾಕ್ ಯಾರ್ಡ್ಗೆ ಶಿಫ್ಟ್ ಮಾಡಿರುವ ಸಂಭವವಿದೆ. ಇಷ್ಟು ರಾಜಾರೋಷವಾಗಿ ಮರಳು ಸಂಗ್ರಹ ಮಾಡಿರುವವರು ಯಾರು ಮತ್ತು ಅಕ್ರಮ ಮರಳು ಸಂಗ್ರಹಣೆಗೆ ಕುಮ್ಮಕ್ಕು ನೀಡುತ್ತಿರುವವರು ಯಾರು ಎಂಬುದು ಪ್ರಶ್ನೆಯಾಗಿದೆ. ಅಕ್ರಮ ಮರಳು ಗಣಿಗಾರಿಕೆ ವಿರುದ್ಧ ಧ್ವನಿ ಎತ್ತಿರುವ ಕೆಲವು ಸ್ಥಳೀಯ ನಾಗರಿಕರು ಮರಳು ದಂಧೆಗೆ ಕಡಿವಾಣ ಹಾಕಬೇಕೆಂದು ಸಂಬಂಧಿಸಿದ ಅಧಿಕಾರಿಗಳನ್ನು ಆಗ್ರಹಿಸಿದ್ದಾರೆ. ತಾಲೂಕು ಆಡಳಿತವು ಸ್ಟಾಕ್ ಯಾರ್ಡ್ನಲ್ಲಿರುವ ಮರಳನ್ನು ವಶಕ್ಕೆ ಪಡೆದು ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕೆಂದು ಜಿವಿ ಟಿವಿಯು ಸ್ಥಳೀಯರ ಪರವಾಗಿ ಆಗ್ರಹಿಸುತ್ತಿದೆ. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.